ಅಪ್ಡೇಟ್ ಬರ್ತಾ ಇದೆ. ಮುಂದಿನ ಸುದ್ದಿನ ನೋಡೋಣ. ಚಿತ್ರದುರ್ಗದ ಸಿರಿಗೆರೆ ಮಠದ ಶ್ರೀಗಳ ಬದಲಾವಣೆಗೆ ಸಭೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ ಮುಖಂಡರು. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ನಿವೃತ್ತಿ ಆಗಬೇಕು, ಶ್ರೀಗಳ ಬದಲಾವಣೆಗೆ ಸಮುದಾಯದ ಮುಖಂಡರು ಹಾಗಂತ ಪಟ್ಟು ಹಿಡಿದಿದ್ದಾರೆ. ಸಭೆ ಬಳಿಕ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಗಳನ್ನ ಬದಲಾವಣೆ ಮಾಡಲೇಬೇಕು ಅಂತ ಸಮುದಾಯದ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಸಿರಿಗೆರೆ ಮಠದ ಶ್ರೀಗಳನ್ನ ಬದಲಾವಣೆ ಮಾಡಬೇಕು ಅನ್ನೋಂಥದ್ದು ಮಾಡಿ ಹೋಗಿದ್ರು. ಆದರೆ ಈಗಿನ ಶ್ರೀಗಳವರು 90ನೇ ಇಸ್ವಿಯಲ್ಲಿ ಆ ಡೀಡನ್ನು ಬದಲಾವಣೆ ಮಾಡಿ ಇಡೀ ಮಠದ ಆಸ್ತಿ ಏಕಸ್ವಾಮ್ಯ ತಮ್ಮ ಹೆಸರಲ್ಲೇ ಮಾಡಿಕೊಂಡು ಇವತ್ತು ಅದಕ್ಕೆ ಯಾವುದೋ ಪೀಠಾಧಿಪತಿಗಳನ್ನು ನೇಮಕ ಮಾಡೋಂಗಿಲ್ಲ, ಮಾಡೋದಾದರೆ ತಮ್ಮ ಸರ್ವಾಧಿಕಾರತ್ವದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಬಯಲಾವನ್ನು ಮಾಡ್ಕೊಂಡಿದ್ದಾರೆ. ಅದು ಬದಲಾವಣೆ ಆಗಬೇಕು. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು, ಆ ಡೀಡ್ ಕ್ಯಾನ್ಸಲ್ ಆಗಬೇಕು. ಸರ್, ಈಗ ಸಭೆ ನಂತರ ಅಂತಿಮವಾಗಿ ಏನು ತೀರ್ಮಾನ ಆಯ್ತು ಸರ್? 18ನೇ ತಾರೀಕು ಒಂದು ಸಮನ್ವಯ ಸಮಿತಿ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಿದ್ದೇವೆ. ಆ ಸಮಿತಿ 18ನೇ ತಾರೀಕು ಸ್ವಾಮೀಜಿಯವರನ್ನ ಭೇಟಿ ಮಾಡಿ ವಿಷಯಗಳನ್ನು ಚರ್ಚೆ ಮಾಡೋದು, ಮುಂದೆ ಅದು ಆಗು ಹೋಗುಗಳನ್ನ ತಿಳ್ಕೊಂಡು ಮುಂದಿನ ತೀರ್ಮಾನ ತಗೊಂಡು. ಸಿರಿಗೆರೆ ಮಠದ ಶ್ರೀಗಳಿಗೆ 1 ವಾರದ ಗಡುವನ್ನ ಕೊಡಲಾಗ್ತಾ ಇದೆ. ಮುಂದಿನ ಪೀಠಾಧಿಪತಿಯನ್ನ ಅಷ್ಟರೊಳಗೆ ನೇಮಕ ಮಾಡಬೇಕು. ಟ್ರಸ್ಟ್ ಅನ್ನ ಸಂಪೂರ್ಣ ಹೊಸದಾಗಿ ಮತ್ತೆ ನೇಮಕ ಮಾಡಬೇಕು. ಹೊಸ ಟ್ರಸ್ಟ್ ರಚನೆ ಆಗಬೇಕು. ಸ್ವಾಮೀಜಿ ಪೀಠಾಧಿಪತಿಯಾಗಿ 42 ವರ್ಷಗಳಾಯಿತು. 60 ವರ್ಷವಾದಾಗ ಅವರು ನಿವೃತ್ತಿ ಹೊಂದಬೇಕಾಗಿತ್ತು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಈ ಮೀಟಿಂಗ್ ನಲ್ಲಿ ಇದ್ದಂಥವರು. ಶಾಮನೂರು ಶಿವಶಂಕರಪ್ಪ ಕೂಡ ಈ ಮೀಟಿಂಗ್ ನಲ್ಲಿ ಇದ್ರು ಅಂತ ಹೇಳಲಾಗ್ತದೆ. ಎಲ್ಲ ವಿಚಾರಗಳು ಟ್ರಸ್ಟ್ ಇಂಪಾರ್ಟೆಂಟ್. ಟ್ರಸ್ಟ್ ಮೂಲಕನೇ ಏನು ಮಾಡಿದ್ರು ಅದು ಸಾಧ್ಯ. ಟ್ರಸ್ಟ್ ಇಲ್ದೇ ಅವ್ರು ಯಾವ ಸ್ವಾಮಿಗಳು ಏನು ಮಾಡೋಂಗಿಲ್ಲ. ಆದ್ಮೇಲೆ ಟ್ರಸ್ಟ್ ಮಾಡ್ಕೊಂಡು ಇವತ್ತು ದಿವಸ ಅರ್ಧ ಮಾಡಿ ಗೊತ್ತಿರ್ತಾರೆ. ಶ್ರೀ ಉಮಾಪತಿ ಅವರೆಲ್ಲ ಮಾಡಿದಾರಲ್ಲ, ಭಾಳ ಚಿತ್ರತೆ ಮಾಡಿದ್ದಾರೆ. ಅಲ್ಲ, ಒಂದು ಕಡೆ ಬಂತು ಈಗ ಕರ್ಕೊಂಡ್ರೆ ಮಾಡದನ್ನ ಕರ್ಕೊಂಡಾರಿದ್ರು. ಈಗ 2 ಕಡೆಗೂ 2 ಬರೀ ಊಟ ಮಾಡಿ ಇಬ್ಬರು ಹೊರಗೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿರಲಿ ಸ್ವಾಮಿನ ಏನಾಗಿತ್ತು ಅಂದ್ರೆ ಎಲ್ಲ ತಿಳುವಳಿಕೆ ಹೆಚ್ಚಿನ ಜನ. ನಮ್ಮ ಹಿರೇ ಜಗದ್ಗುರುಗಳು ಮಾಡಿರೋದು ಸಾಧು ಸದ್ಧರ್ಮ ವೀರಶೈವ ಸಂಘ ಅಂತ ಸ್ಥಾಪನೆಯಾಗಿ 80 ವರ್ಷಗಳಾಗಿದೆ. 77ನೇ ಇಸವಿಗೆ ದೊಡ್ಡ ಗುರುಗಳು ಬಂದ ಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತಿದೆ. ಅವರು 60 ವರ್ಷಕ್ಕೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳನ್ನ ಶಿವಮೂರ್ತಿ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಇವರು ಪಂಡಿತಾರಾಜ ಸ್ವಾಮಿಗಳನ್ನ ಸಮಾಜಕ್ಕೆ ಕೆಲಸ ಮಾಡಿಕೊಂಡಕ್ಕೆ ಎಲ್ಲ ಅನುವು ಮಾಡಿಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂತು. ಟ್ರಸ್ಟ್ ಏನಾಗಿದೆ, ಅವರು 90ನೇ ಇಸ್ವಿ ರಚನೆ ಮಾಡಿ 30 ವರ್ಷಗಳ ಕಾಲ. ದಾವಣಗೆರೆ ಪ್ರತಿನಿಧಿ ವಿಠಲ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಸ್ವಾಮೀಜಿಗಳನ್ನ ಬದಲು ಮಾಡಬೇಕು ಅಂತ ಅನೇಕ ಸಮುದಾಯದ ಮುಖಂಡರುಗಳು ಮೀಟಿಂಗ್ ಮಾಡಿದ್ದಾರೆ ಅಂತ ಏನ್ ನಡೀತಾ ಇದೆ ಮಠದಲ್ಲಿ? ಖಂಡಿತ ಸರ್ ಲಕ್ಷ್ಮೀರಾಜ್ ಕುಮಾರ್. ಏನಂತಂದರೆ ಸಿರಿಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂಥ ಸಿರಿಗೆರೆಯ ಮಠದ ವಿಚಾರವಾಗಿ ಏನು ಸಾಕಷ್ಟು ಚರ್ಚೆಗಳು ಮೇಲ್ಮೇಲೆ ಕೇಳಿ ಬರ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಇವತ್ತು ದಾವಣಗೆರೆ ಹೊರವಲಯದಲ್ಲಿರುವಂಥ ಅಪೂರ್ವ ರೆಸಾರ್ಟ್ನಲ್ಲಿ ಏನು ರಾಜ್ಯದ ಸಾಧು ಲಿಂಗಾಯತ್ ಸಮಾಜದ ಮುಖಂಡರು, ರಾಜಕಾರಣಿಗಳೊಂದು ಹಾಲಿ ಮಾಜಿ ಸಚಿವರು, ಸಂಸದರು, ಶಾಸಕರು ಸಹ ಭಾಗಿಯಾಗಿರ್ತಾರೆ. ಭಾಗಿಯಾಗಿನು ಆ ಶಿವಮೂರ್ತಿ ಶಿವಾಚಾರ್ಯರು ಪೀಠವನ್ನು ತ್ಯಾಗ ಮಾಡಬೇಕು ಅಂತಂದ್ರೇನು ಆ ಅಜೆಂಡಾದಲ್ಲಿ ಆ ಮಠದ ಪೀಠಾಧಿಪತಿಯ ಒಂದು ಬೈಲಾದಲ್ಲಿ 60 ವರ್ಷಗಳಕ್ಕೆ ಏನು ಅಲ್ಲಿರುವಂಥ ಪೀಠಾಧಿಪತಿಗಳು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅಂತ ಒಂದು ಆ ಬೈಲಾದಲ್ಲಿರುತ್ತೆ. ಸೊ ಆದರೆ ಆ ಸ್ವಾಮೀಜಿಗಳು 60 ವಯಸ್ಸಾದ ಮೇಲೆ ಅಂದರೆ 70ಕ್ಕೂ ಹೆಚ್ಚಿನ ವಯಸ್ಸು ಈಗಾಗಲೇ ಇರುವಂಥ ಶಿವಾಚಾರ್ಯ ಶಿವಮೂರ್ತಿಗಳಿಗೆ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲೇನು ಶಿವಾಚಾರ್ಯರು ಪೀಠವನ್ನು ತ್ಯಾಗ ಮಾಡಬೇಕು. ಅದರ ಜೊತೆಗೆ 1990ರಲ್ಲಿ ಏನು ಈಗಿರುವಂತಹ ಪೀಠಾಧ್ಯಕ್ಷರಂಥ ಶಿವಮೂರ್ತಿ ಶಿವಾಚಾರ್ಯರು ಒಂದು ಸಪ್ರೇಟ್ ಒಂದು ವಿಶೇಷ ಬಯಲಾ ಮಾಡಿಕೊಂಡು ಏಕ ಸದಸ್ಯದ ಆಸ್ತಿಯನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಆ ಮೂಲ ಬಯಲಾಗಿ ಒಂದು ವಿರೋಧವಾಗಿದೆ. ಸೊ ಅದನ್ನು ಬದಲಾವಣೆ ಮಾಡಬೇಕು. ಅದರ ಜೊತೆಗೆ 1 ವಾರದ ಗಡುವನ್ನು ಸಹ
ಏನು ಸ್ವಾಮೀಜಿಗಳಿಗೆ ಕೊಡುವಂಥ ಕೆಲಸವನ್ನು ಈಗಾಗಲೇ ಸಭೆಯಲ್ಲಿ ಮಾಡಿರುವಂಥದ್ದು. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಏನೋ ಮಾತಿಗೆ ಅಂದರೆ ಅವರ ಆ ಮಾತು ಆರಂಭ ಆಗುವವರೆಗೆ ಒಂದು ರೋಷಾವೇಶವೇ ಅಲ್ಲಿರುವಂಥ ಸಭಿಕರಲ್ಲಿ ಮತ್ತು ಸೇರಿರುವಂಥ ಜನರಲ್ಲಿತ್ತು. ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಎಂಟ್ರಿಯಾಗಿ ಮಾತನಾಡ್ತಾರೆ, ಹೇಳ್ತಾರೆ ಅವರು, ಇಲ್ಲ ಇದೇ ಬರುವ 18ರಂದು ನಾವು ಹೋಗಿ ಒಂದು ಪ್ರಮುಖವಾಗಿ ಒಂದು 20ರಿಂದ 25 ಜನ ಪ್ರಮುಖ ಒಂದು ನಿಯೋಗ ಮಾಡಿಕೊಂಡು ಹೋಗಿ ಏನು ಶ್ರೀಗಳನ್ನು ಭೇಟಿ ಮಾಡೋಣ ಅಂತ ಹೇಳ್ತಾರೆ. ಅದಾದ ನಂತರ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳೋಣ, ಒಮ್ಮೆ ದುಡುಕೋದು ಬೇಡ ಅನ್ನುವಂಥ ಒಂದು ಮಾತನ್ನು ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹೇಳಿ ಒಟ್ಟಾರೆಯಾಗಿ 18ಕ್ಕೆ ಶ್ರೀಗಳನ್ನು ಭೇಟಿಯಾದ ನಂತರ ಸಿರಿಗೆರೆ ಮಠದಲ್ಲಿ ಮುಂದಿನ ಬದಲಾವಣೆಗಳು ಯಾವ ರೀತಿ ಆಗುತ್ತೆ, ಬೆಳವಣಿಗೆ ಯಾವ ರೀತಿ ಆಗುತ್ತೆ ಕಾದು ನೋಡಬೇಕು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಡೀಟೇಲ್ಸ್ಗಾಗಿ ಇದ್ದರೆ ಅದರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕವಾದಂಥ ಪ್ರಾಮುಖ್ಯತೆ ಪಡೆದಂಥ ಒಂದು ಸಭೆ ಇವತ್ತು ಆರಂಭ ಆಗಿರ್ತಕ್ಕಂಥದ್ದು. ಏನು ಒಂದು ವೇಳೆ ನಾಳೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೆ ಆದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಕಪ್ಪು ಚುಕ್ಕಿಯಾಗಿ ಉಳಿತದೆ. ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ, ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ನೈತಿಕ ಬಲ ತುಂಬ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗುತ್ತೆ. ಮತ್ತು ಇದರ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹೂಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಗಂಭೀರವಾದಂಥ ಕಾನೂನು ಚರ್ಚೆ ನಡೆದಿದೆ. ಅದರ ಜೊತೆಗೆ ರಾಜ್ಯ ಆಂತರಿಕ ವಲಯದಲ್ಲೂ ಒಂದಷ್ಟು ಒಳ ಮುನಿಸುಗಳಿದ್ದಾವೆ, ಅದನ್ನು ಕೂಡ ಸಮನ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಒಟ್ಟಾರೆಯಾಗಿ ನಾಳೆ CM ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖವಾದಂಥ ದಿನ. ರಾಜ್ಯಪಾಲರು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮೂಡಾ ಹಗರಣ, ವಾಲ್ಮೀಕಿ ಹಗರಣ ಇದೆರಡರ ನಡುವೆನೇ ಸಿಲುಕಿ ಒದ್ದಾಡ್ತಾ ಇದ್ದ ಕಾಂಗ್ರೆಸ್ ಪಾಳೆಯಕ್ಕೆ ನಿನ್ನೆ ಬೆಳಕಿಗೆ ಬಂದ ಒಂದು ಪ್ರಕರಣ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ಇನ್ಫ್ಯಾಕ್ಟ್ ವರ್ಗಾವಣೆ ದಂಧೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಂತ ಹೇಳಿ ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಪ್ರಸ್ತಾಪ ಮಾಡಿದ್ರು ಕುಮಾರಸ್ವಾಮಿ ಅವರು. ಪೆನ್ ಡ್ರೈವ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ರಾಜಕೀಯ ವಲಯದಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣವಾಗಿತ್ತು. ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ನಲ್ಲಿ ಮಾಹಿತಿ ಇದೆ, ಕೃಷಿ ಇಲಾಖೆಯಲ್ಲಿ ಅವ್ಯಾಹತವಾಗಿ ವರ್ಗಾವಣೆ ದಂಧೆ ನಡೀತಿದೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನನ್ನ ಬಳಿಯಲ್ಲಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ನಂತರದಲ್ಲಿ ಆ ಪೆನ್ ಡ್ರೈವ್ ಆಚೆ ಬರಲಿಲ್ಲ, ಬೇರೆ ಕಥೆ. ಆದರೆ ಈ ವರ್ಗಾವಣೆ ದಂಧೆಯ ಆರೋಪವನ್ನ ಸತತವಾಗಿ JDS ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿಂದ ಹಾಗೆ ಅಸ್ತ್ರದ ರೂಪದಲ್ಲಿ ಪ್ರಯೋಗ ಮಾಡ್ತಾ ಬರ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ವರ್ಗಾವಣೆ ಹಗರಣಕ್ಕೇನೆ ಬಲಿಯಾಗಿ ಹೋದ್ರು PSI ಪರಶುರಾಮ್ ಅನ್ನೋ ಆರೋಪ. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮೇಲೆ ಲಂಚದ ಆರೋಪ, 30 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು. ಅದೇ ಪೋಸ್ಟಿಂಗ್ ಅಲ್ಲಿ ಮುಂದುವರಿಬೇಕು ಅಂದ್ರೆ PSI ಪರಶುರಾಮ್ ಅವರ ಬಳಿಯಲ್ಲಿ ಇದೇ ಒಂದು ಒತ್ತಡಕ್ಕೆ ಸಿಲುಕಿ ಸಾವಿಗೀಡಾದ್ರು PSI ಪರಶುರಾಮ್ ಅನ್ನೋ ಆರೋಪ ಖುದ್ದು ಆ PSI ಅವರ ಕುಟುಂಬಸ್ಥರೇ ಮಾಡ್ತಿದ್ದಾರೆ.